ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಫಿನಾಲೆಗೆ ಫೈನಲಿಸ್ಟ್ ಆಗಿ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ರಾಸಿಕಾ ಶೆಟ್ಟಿ ರೆಬಲ್ ಆಟ ಆಡಿ ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಮಾಳು, ಸುಧೀರ್, ಅಶ್ವಿನಿ ಗೌಡ ಈ 4 ಜನ ಸೆಲೆಕ್ಟ್ ಆಗಿದ್ದಾರೆ ಫೈನಾಲೆಗೆ ಫೈನಲಿಸ್ಟ್ ಆಗಿ. ಈ ಫಿನಾಲೆಗೆ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರೋ ಕಾರಣ ಸ್ಪಂದನ ಕೂಡ ನಾಮಿನೇಟ್ ಆಗ್ತಾರೆ. ಯಾವ ರೀತಿ ಆದ್ರೆ ಇನ್ನು 13 ಜನ ಕಂಟೆಸ್ಟೆಂಟ್ ಗಳಿದಾರೋ ಆ ರೀತಿಯಲ್ಲಿ ಇವರು ಒಬ್ರು ಬರ್ತಾರೆ. ರಾಶಿಕಾ ಫಿನಾಲೆಗೆ ಇನ್ ಆದ್ರೆ ಇವರು ನಾಮಿನೇಟ್ ಗೆ ಔಟ್ ಆಗ್ತಾರೆ. ಆ ರೀತಿ ಇದೆ. ಮತ್ತೆ ಎಲಿಮಿನೇಟ್ ಆಗಿದ್ಯಾರು ಮುಖ್ಯವಾಗಿ ಇಲ್ಲಿ ನಾನು ವೋಟಿಂಗ್ ಅನಾಲಿಸಿಸ್ ಮಾಡಿದಾಗ ಹೇಳಿದ್ದೆ ಬಾಟಮ್ ಅಲ್ಲಿ ಯಾರು 4 ಇದಾರೆ ಅಂತ. 4 ಅಂದ್ರೆ ನಾ ಮೊದಲೇದಾಗಿ ನಮ್ಮ ಸತೀಶ್ ಅವ್ರನ್ನ, ಮಂಜು ಭಾಷಿಣಿ, ಜಾಹ್ನವಿ, ಮಲ್ಲಮ್ಮ ಈ 4 ಜನ ಬಾಟಮ್ ಅಲ್ಲಿ ಇದಾರೆ. ಈ 4 ಜನದಲ್ಲಿ ಯಾರಾದ್ರೂ ಇಬ್ರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಮಿಡ್ ವೀಕ್ ಎವಿಕ್ಟ್ ಆಗ್ಬೋದು, ಎವಿಕ್ಷನ್ ನಡೀಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೆ. ಮತ್ತೆ ಆಗಿದ್ಯಾರು ತುಂಬಾ ರೂಮರ್ಸ್ ಎಲ್ಲ ಬರ್ತಾ ಇದೆ, ತುಂಬಾ ಬಜ್ ಬರ್ತಾ ಇದೆ, ತುಂಬಾ ಪ್ರಿಡಿಕ್ಷನ್, ಒಂದು ಅಪ್ಡೇಟ್, ರೂಮರ್ಸ್ ತುಂಬಾ ಅಲ್ಲೆಲ್ಲ ಹರಿದಾಡ್ತಾ ಇದೆ. ಮುಖ್ಯವಾಗಿ ಮತ್ತೆ ಆಗಿದ್ಯಾರು ನಾನಾದ್ರೆ ವೋಟಿಂಗ್ ಅನಾಲಿಸಿಸ್ ಮಾಡಿ ಹೇಳಿದ್ದೆ ಈ 4 ಜನ ಬಾಟಮ್ ಅಲ್ಲಿ ಇದಾರಂತ. ಮತ್ತೆ ಈ 4 ಜನದಲ್ಲಿ ಎಲಿಮೆಂಟ್ ಆಗಿದ್ದು ಹೋಗಿದ್ದು ಯಾರು? ಮುಖ್ಯವಾಗಿ ಮಲ್ಲಮ್ಮನ್ ತಗೋಣ. ಮಲ್ಲಮ್ಮಗೆ ಸುಮಾರಾಗಿ ಬರ್ತಾ ಇದೆ. ಅವರೇನು ತುಂಬಾ ಲೋವಲ್ ಅಂತ ಇದ್ದಿಲ್ಲ, ಸುಮಾರಾಗಿ ಫ್ಯಾನ್ಸ್ ಇದ್ದಾರೆ. ಮಲ್ಲಮ್ಮನ ಈ ರೀತಿ ಮಿಡ್ ವೀಕ್ ಮಾಡಲ್ಲ ಅಂತ ಅನಿಸ್ತಾ ಇದೆ. ಒಂದ್ ವೇಳೆ ಮಾಡಿದ್ರೆ ವೀಕೆಂಡ್ ಅಲ್ಲಿ ಮಾಡಬಹುದು, ಮಿಡ್ ವೀಕ್ ಅಲ್ಲಿ ಮಾಡಕ್ಕೆ ಚಾನ್ಸಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನನ್ಗನ್ಸಿದ್ದು. ಇನ್ನು ಅದಾದ್ಮೇಲೆ ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಒಂದ್ ಒಳ್ಳೆ ಪೇರ್ ಇದೆ. ಅವರಿಬ್ರು ಇನ್ನು ಏನಾದ್ರೂ ಕಿತಾಪತಿ ಮಾಡಬಹುದು, ಇನ್ನು ಗೇಮ್ ಎಲ್ಲ ಆಡ್ಬೋದು ಅಂತ ಚಾನ್ಸಸ್ ಇರ್ಬೋದು ಅಂತ ಅನಿಸ್ತಾ ಇದೆ. ಅವ್ರನ್ನ ಉಳಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಉಳಿಯದೆ 2 ಹೆಸರು, ಮಂಜು ಭಾಷಿಣಿ ಮತ್ತೆ ನಮ್ಮ ಸತೀಶ್ ಅವರು. ಸತೀಶ್ ಅವರಿಗೆ ಒಂದು ಆದ ಸ್ಪೆಷಲ್ ಫ್ಯಾನ್ ಬೇಸ್ ಇಲ್ಲ. ಮುಖ್ಯವಾಗಿ ಸ್ಪೆಷಲ್ ಫ್ಯಾನ್ಸ್ ಅಂತಿಲ್ಲ, ಫ್ಯಾನ್ಸ್ ಕ್ರಿಯೇಟ್ ಆಗಿಲ್ಲ. 3 ವಾರಗಳಲ್ಲಿ ಇದ್ರೂ ಕೂಡ ಅವರು ಒಳ್ಳೆ ಹೆಸರು ಗೊತ್ತೇ ಇದೆ ನಿಮಗೆ, ಡಾಗ್ ಸತೀಶ್ ಅಂತ. ಆ ಒಂದು ಕ್ಯಾಟಗರಿಯಲ್ಲಿ ಇವ್ರು ಫೇಮಸ್ ಆಗಿದ್ರು. ಆದ್ರಿಂದ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಇಟ್ಟ ಮೇಲೆ ಅವರಿಗೆ ಸ್ಪೆಷಲ್ ಆಗಿ ಈಗ ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ಜಗದೀಶ್ ಅವರಿದ್ರು, ಲಾಯರ್ ಜಗದೀಶ್ ಅವರಿದ್ರು. ಆ ಟೈಮಲ್ಲಿ ಅವರಿಗೆ ತುಂಬಾನೇ ಫ್ಯಾನ್ಸ್ ಕ್ರಿಯೇಟ್ ಆಗಿತ್ತು, ಒಂದು ಬಜ್ ಕ್ರಿಯೇಟ್ ಆಗಿತ್ತು. ಆ ರೀತಿಯಾಗಿ ಸತೀಶ್ ಅವರಿಗೆ ಕ್ರಿಯೇಟ್ ಆಗಿಲ್ಲ. ಆದ್ರಿಂದ ಅವರು ಎಲಿಮಿನೇಟ್ ಆಗಿರೋ ಚಾನ್ಸಸ್ ತುಂಬಾನೇ ಇದೆ. ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಕೆಲವು ಅಪ್ಡೇಟ್ಗಳು ಸಿಗ್ತಾ ಇದೆ, ಅದು ಕನ್ಫರ್ಮ್ ಕೂಡ ಇಲ್ಲ. ನನಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಇವ್ರು ಆಗಿದಾರ ಅಂತ ಇದೆ, ಬಟ್ ಕನ್ಫರ್ಮ್ ಅಂತ ತಿಳ್ಕೊಬೇಡಿ. ಇನ್ನು ಅದಾದ್ಮೇಲೆ ಮಂಜು ಭಾಷಿಣಿ ಅವ್ರಿಗೆ ಏನಂದ್ರೆ ಅವ್ರು ಒಳ್ಳೆ ಬರಹಗಾರರು, ಒಳ್ಳೆ ಇದ್ದು ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಅಕ್ಸೆಪ್ಟೆಡ್. ಬಟ್ ಈಗ ಸ್ವಲ್ಪ ಏಜ್ ಪರ್ಸನ್ ಅಂತ ಹೇಳ್ಬೋದು. ಆದ ಕಾರಣ ಅವ್ರಿಗೆ ಕೂಡ ಈ ಜಂಟಿಯಲ್ಲಿ ಇರುವ ಕಾರಣ ಟಾಸ್ಕ್ ಅಂತೂ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ. ಹಾಗಂತ ಕಾಮಿಡಿ ಆಗಿರ್ಬೋದು, ಅವರೇ ಒಂದು ಜೋನರ್ ಆಗಿರ್ಬೋದು, ಈ ವಿಷಯಕ್ಕೆ ಇವ್ರು ಹೈಲೈಟ್ ಅಪ್ಪ ಅಂತ ಮಾಡೋದು ಏನು ಇಲ್ಲ. ಆದ ಕಾರಣ ಅವರು ಕೂಡ ಎಲಿಮಿನೇಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಇವರಿಬ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಕೆಲವು ಟ್ವಿಟರ್ ಗಳಿಂದ, ಕೆಲವು ಸೋಷಿಯಲ್ ಮೀಡಿಯಾದಿಂದ ಅಪ್ಡೇಟ್ ಸಿಗ್ತಾ ಇದೆ. ಅಫಿಷಿಯಲ್ ಆಗಿ ಅಪ್ಡೇಟ್ ಬರೋದೊಂದೇ ಬಾಕಿ ಇದೆ ಅಂತ ಹೇಳ್ಬೋದು. ಇದೊಂದು ಅಪ್ಡೇಟ್ ಅನ್ಕೋಬೇಡಿ, ಮೈ ಪ್ರಿಡಿಕ್ಷನ್ ಅಂತ ಹೇಳ್ಕೊಳ್ಳಿ. ನನಗೆ ಅನ್ಸಿದ್ದು ಮೈ ಪರ್ಸ್ಪೆಕ್ಟಿವ್ ಅಲ್ಲಿ ಇವರಿಬ್ರು ಎಲಿಮಿನೇಟ್ ಆಗಿರ್ತಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ ವೇಳೆ ಬಂದ್ರೆ ನಾನು ಪಿನ್ ಕೂಡ ಮಾಡ್ತೀನಿ. ಇಂಥ ಅಪ್ಡೇಟ್ಗಳು ಅಫಿಷಿಯಲ್ ಆಗಿ ಕೇಳಬೇಕಂದ್ರೆ ದಯವಿಟ್ಟು DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯಿನ್ ಆಗಿದ್ರೆ ನಿಮ್ಗೆ ಅಫಿಷಿಯಲ್ ಆಗಿ ಬೇಗ ಅಪ್ಡೇಟ್ ಸಿಗ್ತಾ ಇರುತ್ತೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಇವರಿಬ್ರು ಎಲಿಮಿನೇಟ್ ಆಗಿದ್ದಾರೆ. ಮಿಡ್ ವೀಕ್ ಅಲ್ಲಿ ಮಿಡ್ ಎವಿಕ್ಷನ್ ನಡೆದಿದೆ ಅಂತ ಇದೆ. ನೋಡೋಣ ಏನೆಲ್ಲ ಆಗುತ್ತೆ, ಯಾರೆಲ್ಲ ಹೋಗ್ತಾರೆ ಅಂತ. ಟೋಟಲ್ ಆಗಿ ಸುಮಾರಾಗಿ 6 ಜನ ಹೋಗ್ತಾರಂತಿದೆ. ಬಟ್ ಈಗ ಮಿಡ್ ವೀಕ್ ಅಲ್ಲಿ ಇಬ್ರು ಹೋಗಿದ್ದಾರೆ, ವೀಕೆಂಡ್ ಅಲ್ಲಿ ಇಬ್ರು ಹೋಗ್ಬೋದು ಅಂತ ಅನಿಸ್ತಾ ಇದೆ. ಆವಿಬ್ರು ಯಾರಂತ ನನ್ನ ಕೇಳೋದಾದ್ರೆ ತುಂಬಾನೇ ಹೆಸರುಗಳು ಹೇಳಿದ್ದೆ ನಾನು. ಬಟ್ ಈಗ ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ ಮಲ್ಲಮ್ಮ ಮತ್ತು ನಮ್ಮ ಜಾಹ್ನವಿ ಇದೆ. ಜಾಹ್ನವಿ ಅವ್ರನ್ನ ಕಳ್ಸಲ್ಲ, ಮಲ್ಲಮ್ಮನ ಕಳಿಸ್ತಾರೆ. ಇನ್ನೊಬ್ರು ಮೇನ್ ವಿಕೆಟ್ ಹೇಗಿರ್ತಾರೆ ಯಾರಂತ ಹೇಳಕ್ಕಾಗಲ್ಲ. ಒಂದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಯಾರು ಬೇಕಾದ್ರೂ ಕಳಿಸಬಹುದು. ಇನ್ನೊಂದು ವೈಲ್ಡ್ ಕಾರ್ಡ್ ಆಗಿ 6 to 8 ಮೆಂಬರ್ಸ್ ಬರ್ತಾರಂತೆ. ಅದು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳಲ್ಲೇ ಬರ್ತಾರಂತ ಮಾಹಿತಿ ಇದೆ. ನೋಡೋಣ, ಅಪ್ಡೇಟ್ ಕೊಡ್ತೀನಿ ಇಷ್ಟು ಬೇಗ ಸಿಕ್ಕಿರಲ್ಲೇನೆ. ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.